ಶಿವ ಕೊಟ್ಟನಾದೊಡೆ ಮಾರಿಗುಬ್ಬಸವಾಗದೆ ಅಂತಕನ ಊರು ತುಂಬದೆ ಡೊಳ್ಳು ನೂಕದೆ ರಣಪಿಶಾಚರಿಗೆ ದೋರೆಗರುಳಲಿ ದಾನವಿಯರೊಡಲೇರು ಹತ್ತದೆ ಹಬ್ಬವಾಗದೆ ಭೂರಿ ಬೇತಾಳರಿಗೆ ದಾನವಿಯರೊಡಲೇರು ಹತ್ತದೆ ಹೋಗುದೆ ಬರಿದೆ ರಣವು ಭೂರಿ ಬೇತಾಳರಿಗೆ ಹಬ್ಬವಾಗದೆ ಎಂದ. ಗಮಕಾಸಕ್ತರಾದಂತಹ ಸಮಸ್ತರಿಗೆ ಆತ್ಮೀಯ ಸ್ವಾಗತ ಮತ್ತು ಗೌರವಪೂರ್ವಕವಾದಂತಹ ನಮನಗಳು. ಕರ್ನಾಟಕ ಭಾರತ ಕಥಾಮಂಜರಿಯ ವಿರಾಟ ಪರ್ವದ 5ನೇ ಸಂಧಿಯ 25ನೇ ಪದ್ಯವನ್ನು ನಾವು ಇವತ್ತು ಅವಲೋಕಿಸ್ತಾ ಇದ್ದೇವೆ. ಸಾರಥಿಯ ಶಿವ ಕೊಟ್ಟನಾದೊಡೆ ಮಾಗದೆ ಅಂತಕನೂರು ತುಂಬದೆ ಡೊಳ್ಳು ನೂಕದೆ ರಣಪಿಶಾಚರಿಗೆ ದೋರೆಗರುಳಲಿ ದಾನವಿಯರೊಡಲೇರು ಹತ್ತದೆ ಹಬ್ಬವಾಗದೆ ಭೂರಿ ಬೇತಾಳರಿಗೆ ಹೋಹುದೆ ಬರಿದೆರಣವೆಂದ. ಆಹಾ, ಕೇಳಲಿಕ್ಕೆ ಎಷ್ಟು ಚಂದದ ಮಾತು, ಎಷ್ಟು ಅದ್ಭುತವಾದಂಥ ಮಾತು, ಏನು ವೀರಾವೇಶದ ಮಾತು. ಯುದ್ಧ ಅಂದರೆ ಹೇಗಿರಬೇಕು, ಯುದ್ಧ ಅಂದರೆ ಹೇಗಿರುತ್ತೆ, ಯುದ್ಧದ ನಂತರ ಬರುವಂತಹ ಎಲ್ಲ ವಿಪರೀತಾವಸ್ಥೆಗಳು ಅಥವಾ ಯುದ್ಧದಿಂದಲಾಗಿ ಸಂತುಷ್ಟರಾಗುವಂತಹ ಭೂತ ಬೇತಾಳಾದಿಗಳ ಸಮೃದ್ಧಿಯ ಬಗ್ಗೆ ಉತ್ತರ ಕುಮಾರ ಬಹಳ ಅದ್ಧೂರಿಯಾಗಿ ಅದ್ಭುತವಾಗಿ ಚಿತ್ರಿಸ್ತಾ ಇದ್ದಾನೆ ಹೆಂಗಳೆಯರ ಮುಂದೆ. ಈ ಹಿಂದೆ ಆರೊಡನೆ ಕಾಡುವೆನು, ಕೆಲವರು ಹಾರುವರು, ಕೆಲವರು ಅಂತಕನ ನೆನೆಯುವವರು, ಕೆಲವರು ಅಧಮ ಕುಲದಲ್ಲಿ ಹುಟ್ಟಿದವರು, ನನ್ನ ಸಮಾನರಾದವರು ಅಲ್ಲಿ ಯಾರೂ ಇಲ್ಲ ಅಂತ ಜಂಬ ಕೊಚ್ಚಿದ್ದನು. ಆಮೇಲೆ ಮುಂದಕ್ಕೆ ಬರ್ತಾ ಇರುವ ಹಾಗೆ ಅವನಿಗೆ ನಾನು ಯುದ್ಧ ಮಾಡಬೇಕಾದ್ರೆ ಒಬ್ಬ ಸಮರ್ಥನಾದಂಥ ಸಾರಥಿ ಬೇಕು, ಅಂತ ಸಾರಥಿ ನನಗಿಲ್ಲ ಅನ್ನುವಂಥ ಇನ್ನೊಂದು ಸಮಸ್ಯೆ ಅವನನ್ನು ಕಾಡುತ್ತೆ. ಸಮಸ್ಯೆ ಕಾಡುವುದಲ್ಲ, ತನ್ನಿಂದ ಆಗದೇ ಇರುವಾಗ ಇಂಥ ಕಾರಣಕ್ಕೆ ನನ್ನಿಂದ ಆಗುವುದಿಲ್ಲ ಅಂತ ಹೇಳುವಂಥ ಅದು ಬುದ್ಧಿವಂತಿಕೆ, ಜಾಣ್ಮೆ. ಅದು ಎಂದೂ ಅವ ಯುದ್ಧ ಮಾಡಿದಂತಹ ದಾಖಲೆ ಇಲ್ಲ, ಎಂದೂ ಅವ ಒಳ್ಳೆಯದನ್ನು ಮಾಡಿದ್ದು ಈ ಹಿಂದಿಂದು ಎಲ್ಲಿಯೂ ದಾಖಲೆ ಇಲ್ಲ. ಇವತ್ತು ಅವನ ಕೈಯಲ್ಲಿ ಏನೂ ಮಾಡಲಿಕ್ಕೆ ಆಗುವುದಿಲ್ಲ ಅನ್ನುವುದನ್ನು ಮರೆಮಾಚುವುದಕ್ಕಾಗಿ ಮೀಸೆ ತಿರುವುದೋ ಇಂತಹ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳುವುದೋ ಮಾಡ್ತಾ ಇದ್ದಾನೆ. ನನ್ನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಇವರು ಯಾರೂ ಅಲ್ಲ. ಅದಲ್ಲದೆ ಈ ಹಿಂದೆ ಇನ್ನೊಂದು ಪ್ರಶ್ನೆಯನ್ನು ಅವನು ಎತ್ತಿದ್ದಾನೆ. ಮಹಾರಾಜರುಗಳ ಕುಲದಲ್ಲಿ ಹುಟ್ಟಿದವರು, ವೀರ ಕ್ಷತ್ರಿಯರು ಅಂತ ಅನ್ನಿಸಿಕೊಂಡವರು ಈ ದನಗಳನ್ನು ಕಳ್ಳತನ ಮಾಡುವಂತಹ ಹೀನ ವೃತ್ತಿಗೆ ಬರ್ತಾರೆ, ಅವರನ್ನು ಯಾರಾದರೂ ಕ್ಷತ್ರಿಯರು ಅಂತ ಕರೀತಾರೆ ಅಂತ ಪ್ರಶ್ನೆ ಇರ್ತಾನೆ. ಅಂದರೆ ಅವನ ಮನಸ್ಸಿನಲ್ಲಿರುವಂಥ ಭಾವ ಏನು, ಇಂತಹ ಸಣ್ಣ ಕೆಲಸಗಳನ್ನು ಅವರು ಮಾಡಬಾರ್ದು ಅಂತ ಅಲ್ಲ, ನನ್ನ ಗೋವುಗಳನ್ನು ತಂದು ನನಗೆ ಯುದ್ಧ ಮಾಡುವ ಹಾಗೆ ಪ್ರೇರೇಪಿಸುವಂತಹ ಕೆಟ್ಟ ಕೆಲಸ ಇವರು ಮಾಡಿದ್ರಲ್ಲ ಅನ್ನುವಂಥದ್ದು ಅವನ ನೈಜವಾದಂತಹ ಚಿಂತನೆ. ಅದು ಯಾವ ಮುಹೂರ್ತದಲ್ಲಿ ಅವನ ಅಪ್ಪ ಅವನಿಗೆ ಉತ್ತರ ಕುಮಾರ ಅಂತ ಹೆಸರಿಟ್ಟನೋ ಗೊತ್ತಿಲ್ಲ. ಯುದ್ಧದ ವಿಷಯಕ್ಕೆ ಅವನು ಅನುತ್ತರನೇ ಆಗಿದ್ದಾನೆ, ಎಲ್ಲಿಯೂ ಯಾವುದೇ ಉತ್ತರ ಅವನ ಹತ್ರ ಇಲ್ಲ. ಇಂಥದ್ದೇ ಸಮಸ್ಯೆಗಳು, ಇಂಥದ್ದೇ ಸಣ್ಣ ಪುಟ್ಟ ವಿಷಯಗಳನ್ನು ಮುಂದಿಟ್ಟು ಯುದ್ಧದಿಂದ ಮರೆಯಾಗ್ತಾನೆ. ಅವನ ಅಪ್ಪನೇ ಆ ವಯಸ್ಸಿನಲ್ಲಿ ಹೋಗಿ ಅಲ್ಲಿ ಯುದ್ಧ ಮಾಡಿ ಭೀಮನ ಸಹಾಯದಿಂದ ಗೆದ್ದು ಬಂದಿದ್ದಾನೆ, ಅದು ಅವನಿಗೆ ಗೊತ್ತಿದೆ. ಆದರೆ ತಾನು ಬಂದು ಸೇವಕನ ಹಾಗೆ ಇದ್ದಂತಹ ದನ ಕಾಯುವವನು ಬಂದು ನಡಿ ಯುದ್ಧಕ್ಕೆ, ನೀನು ಒಂದು ವೇಳೆ ಯುದ್ಧಕ್ಕೆ ರಣಾಂಗಣಕ್ಕೆ ಹೋಗುವುದಿಲ್ಲ ಅಂದರೆ ನಮ್ಮ ಕೋಟೆಯನ್ನಾದರೂ ಭದ್ರಪಡಿಸಿ ಒಳಗೆ ಸೈನಿಕರನ್ನಿಟ್ಟುಕೊಂಡು ನಿಂತುಕೋ, ಇಲ್ಲಾಂದರೆ ನಿನಗೆ ಆಪತ್ತು ಕಟ್ಟಿಟ್ಟಿದ್ದು ನೀನು ಎಂದೂ ಉದ್ಧಾರ ಆಗೋಕ್ಕೆ ಸಾಧ್ಯ ಇಲ್ಲ, ತಕ್ಷಣ ಕಾರ್ಯಪ್ರವೃತ್ತನಾಗು ಅಂತ ಕೇಳಿರ್ತಾರೆ. ಇದೆಲ್ಲದರ ಜೊತೆಗೆ ಈಗ ಅವನ ಹೊಸ ಸಮಸ್ಯೆ, ಇಷ್ಟೆಲ್ಲ ವಿಷಯಗಳನ್ನು ನಾನು ಹೇಳಿ ಏನು ಪ್ರಯೋಜನ, ನುಡಿದು ಫಲವೇ ನಿನ್ನು, ನಿನ್ನಿನ ಬವರದಲ್ಲಿ ನನ್ನ ಸಾರಥಿಯೇ ಸತ್ತು ಹೋಗಿದ್ದಾನೆ.
ಸಾರಥಿ ಇಲ್ಲದೆ ರಥದಲ್ಲಿ ಕೂತ್ಕೊಂಡು ಹೋಗಿ ಯುದ್ಧ ಮಾಡುವುದಂದ್ರೇನು? ಸಾಧ್ಯ ಇಲ್ಲದ ಮಾತು. ಅದಕ್ಕಾಗಿ ಇವತ್ತು ಈ ಹೆಂಗಳೆಯರ ನಡುವೆ ಶಿವನನ್ನು ಕುರಿತು ಹೇಳ್ತಾನೆ, ಸಾರಥಿಯ ಶಿವ ಕೊಟ್ಟನಾದಡೆ. ನನ್ನ ಹತ್ರ ಇಲ್ಲ ಸಾರಥಿ ಅಂತ. ಶಿವ ನನಗೆ ಸಾರಥಿಯನ್ನು ಕೊಟ್ಟನಾದಡೆ ಮಾರಿಗೆ ಉಬ್ಬಸವಾಗುವಂತಹ, ಅಂತಕನ ಊರು ತುಂಬುವಂತಹ, ರಣಪಿಶಾಚರ ಡೊಳ್ಳು ಹೊಟ್ಟೆ ತುಂಬುವ ಹಾಗೆ, ಮೃತಯೋಧರ ದೋರೆಗಳನ್ನು ಅಂದರೆ ಕರುಳಿನ ಭಾಗವನ್ನು ತಿಂದು ರಕ್ಕಸಿಯರು ಹೊಟ್ಟೆ ಉಬ್ಬುವಂತೆ ಅಥವಾ ಉಬ್ಬಸವಾಗುವಂತೆ ಅವರು ಇರುವ ಹಾಗೆ ಮಾಡುವಂಥದ್ದು ರಣಾಂಗಣದ ನ್ಯಾಯ, ರಣಾಂಗಣದಲ್ಲಿ ನಡೆಯುವಂತಹ ವಿಷಯ. ಹಾಗಾಗಿ ಬೇತಾಳರುಗಳಿಗೆಲ್ಲ ಹಬ್ಬವಾಗುತ್ತದೆ. ಅಂತಹ ಯುದ್ಧವನ್ನು ನಾನು ಮಾಡಬೇಕು. ನಾನು ಹೋಗದೆ ಆ ಯುದ್ಧ ನಡೆಯುವುದಿಲ್ಲ. ಸುಮ್ಮನೆ ನಾನು ಹೋಗಲಿಲ್ಲ ಅಂದರೆ ಅಂತಹ ಯುದ್ಧ ನಡೀತದೆ. ಆದ್ದರಿಂದ ಅದೆಲ್ಲವೂ ಆಗಬೇಕಾದ್ರೆ, ಈ ಹಿಂದೆ ತಾನು ಹೇಳಿದ ಅಷ್ಟೆಲ್ಲ ವಿಷಯ ಹೋಗಬೇಕಾದ್ರೆ ನಾನು ಅಲ್ಲಿಗೆ ಯುದ್ಧಕ್ಕೆ ಹೋಗಬೇಕು. ಯುದ್ಧಕ್ಕೆ ಹೋಗಬೇಕಾದ್ರೆ ನನಗೆ ಸಾರಥಿ ಬೇಕು. ಶಿವ ಕೊಟ್ಟರೆ, ಸಾರಥಿ ಸಿಕ್ಕಿದರೆ ನಾನು ಯುದ್ಧ ಮಾಡಿ ಇದೆಲ್ಲವನ್ನು ಸಾಧಿಸ್ತೇನೆ ಅಂತ ಭಾಳ ದೊಡ್ಡದಾದಂತಹ ರೀತಿಯಲ್ಲಿ, ಬಹಳ ಸಾಧನೆ ಮಾಡಿದಂತಹ ರೀತಿಯಲ್ಲಿ ಅವನು ಹೆಂಗಳೆಯರ ಮುಂದೆ ಜಂಬ ಕೊಚ್ಚಿಕೊಳ್ಳುತ್ತಾ ಇದ್ದಾನೆ. ಕೇಳಿದನು ಕಲಿಪಾರ್ಥನು ಈತನ ಬಾಲಭಾಷೆಗಳೆಲ್ಲವನು ಕೇಳಿದನು. ಪಾಂಚಾಲಿಗೆ ಎಕ್ಕಟಿ ನುಡಿದ ನಾವಿನ್ನಿಹುದು ಮತವಲ್ಲ, ಕಾಲ ಸವೆದುದು ನಮ್ಮ ರಾಜ್ಯದ ಮೇಲೆ ನಿಲುಕಲು ಬೇಕು. ಕೌರವರಾಳು ನವಗೋ ಸುಗವೆ ಬಂದುದು ಕಾಂತೆಯೇ, ಇನ್ನು ನಾವಿಹುದು ಮತವಲ್ಲ, ಕೇಳು ಕೇಳೆಂದ. ಉತ್ತರ ಕುಮಾರನ ತಂಗಿ ಉತ್ತರೆಗೆ ನಾಟ್ಯಾಭ್ಯಾಸವನ್ನು ಕಲಿಸುತ್ತಿದ್ದಂತಹ ತ್ರಿಲೋಕ ವಿಕ್ರಮಿ, ಮೂರು ಲೋಕದ ಗಂಡ ಅಂತ ಕರೆಸಿಕೊಂಡಂತಹ ಪಾರ್ಥ ಇವತ್ತು ಅಲ್ಲಿ ಬೃಹನ್ನಳೆಯಾಗಿ ಇದ್ದಾನೆ. ಅವನಿಗೆ ಸ್ವರ್ಗದಲ್ಲಿ ಊರ್ವಶಿ ಕೊಟ್ಟಂತಹ ಶಾಪದ 1 ವರ್ಷದ ಕಾಲದ ಅವಧಿ ಮುಗಿದಿದೆ. ಅದನ್ನು ಅವನು ಬಲ್ಲ. ಈಗ ಇವನ ಬಾಲಭಾಷೆಗಳನ್ನು ಕೇಳ್ತಾ ಇದ್ದಾನೆ. ಕೇಳಿದನು ಕಲಿಪಾರ್ಥನೀತನ ಬಾಲಭಾಷೆಗಳೆಲ್ಲವನು. ಏನೆಲ್ಲ ಹೇಳ್ತಿದ್ದಾನೆ ಇವ, ಅಷ್ಟು ಹೊತ್ತಿನಿಂದ ಹೇಳ್ತಾ ಇದ್ದಾನೆ. ಅವರು ಹಾಗೆ, ಇವರು ಹೀಗೆ, ಅವರು ಮಾಡಿದ್ದು ತಪ್ಪು, ಇವರು ಮಾಡಿದ್ದು ತಪ್ಪು, ನಾನು ಯುದ್ಧಕ್ಕೆ ಹೋಗ್ಬಿಟ್ರೆ ರಣಾಂಗಣದಲ್ಲಿ ಏನೇನೆಲ್ಲ ಸಾಧಿಸ್ತೇನೆ ಅಂತೇಳಿ ಜಂಬ ಕೊಚ್ಚಿಕೊಳ್ತಾ ಇದ್ದಾನೆ. ಇವನಿಗೆ ರಣಾಂಗಣವನ್ನೇ ಕಂಡವನಲ್ಲ. ಕೊನೆ ಪಕ್ಷ ತಾನೊಬ್ಬ ಕ್ಷತ್ರಿಯ ಅಂತ ಆಗಬೇಕಾದ್ರೆ ಅವನು ರಣರಂಗವನ್ನಾದರೂ ನೋಡಿರಬೇಕು. ಅದಕ್ಕಾದರೂ ಒಂದು ಅವಕಾಶ ಸಿಗಬೇಕು. ಅವ ಹೋಗ್ತಾನೆ ಅಂತ ಅಂದ್ಕೊಂಡ್ರೆ ನನ್ನ ಸಾರಥಿ ಸತ್ತು ಹೋಗಿದ್ದಾನೆ, ಶಿವ ಕೊಟ್ಟರೆ ಹೋಗ್ತೀನಿ ಅಂತ ಕೂತಿದ್ದಾನೆ ಅಂದರೆ ಇವ ಯುದ್ಧಕ್ಕೆ ಏಳುವ ಮನುಷ್ಯ ಅಲ್ಲ ಅಂತ ಪಾರ್ಥನಿಗೆ ಅರ್ಥ ಆಗ್ತದೆ. ಈ ಹುಡುಗನನ್ನು ಏನಾದರೂ ಮಾಡಿ ತಿದ್ದಬೇಕು, ದಾರಿಗೆ ತರಬೇಕು. ನೋಡೋಣ ಏನು ಮಾಡಲಿಕ್ಕೆ ಸಾಧ್ಯ. ಕ್ಷತ್ರಿಯ ಕುಲೋತ್ತಮನಾದಂಥ ಪಾರ್ಥ ಕ್ಷತ್ರಿಯರಲ್ಲಿ ಕ್ಷತ್ರಿಯನಾಗಿರುವಂತಹ ವಿರಾಟನ ಮಗನನ್ನು ಕ್ಷತ್ರಿಯನನ್ನಾಗಿಸಬೇಕು ಅನ್ನುವಂಥ ಸಂಕಲ್ಪವನ್ನು ತನ್ನಲ್ಲಿಟ್ಟುಕೊಂಡು ಬಹಳ ಗೌಪ್ಯವಾಗಿ ಪಾಂಚಾಲಿಯನ್ನು ಕಂಡು ಹೇಳ್ತಾನೆ, ಪಾಂಚಾಲಿ, ಈಗ ನಮ್ಮ ಕಾಲ ಸಂದಿದೆ. ಅಂದರೆ 1 ವರ್ಷದ ಅಜ್ಞಾತವಾಸ ಮುಗಿದುದು. ಮಾತ್ರ ಅಲ್ಲ, ಇವನು ಮಾತಾಡ್ತಾ ಇರುವಂತಹ ವಿಷಯವನ್ನು ನೋಡಿದರೆ ನಾವು ಅವನ ಆಲೋಚನೆಯಲ್ಲಿ ಇರುವಂಥದ್ದು ಸರಿಯಲ್ಲ, ನಮಗದು ಮತಬಲ್ಲ. ಈಗ ಏನಾಗಿದೆ, ಕೌರವರು ಯಾಕೆ ಬಂದಿದ್ದಾರೆ? ಗೋವುಗಳನ್ನು ಸಾಗಿಸಲಿಕ್ಕೆ ಅವರು ಬಂದವರಲ್ಲ. ಅವ್ರ ಹತ್ರ ಬೇಕಾದಷ್ಟು ಗೋಧನ ಇದೆ, ಅದನ್ನು ಅಪಹರಿಸಲಿಕ್ಕೆ ಬಂದಿದ್ದಲ್ಲ.
ನಾವಿಲ್ಲಿದ್ದೇವೆ ಅನ್ನುವಂತಹ ಆಲೋಚನೆಯಲ್ಲಿ ಅವರು ಬಂದಿದ್ದಾರೆ. ನಮ್ಮನ್ನು ಹಿಡಿಬೇಕು ಅನ್ನುವಂತಹ ದುಷ್ಟ ಯೋಚನೆಯನ್ನು ಮಾಡಿಯೇ ಕೌರವ ಬಂದಿದ್ದಾನೆ. ಕೌರವರಾಳು ನಮಗೋಸುಗವೇ ಬಂದುದು ಕಾಂತೆ ಕೇಳೆಂದ. ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಸುಮ್ಮನೆ ಅವರು ಬರುವವರಲ್ಲ, ಸುಮ್ಮನೆ ಬರಲಿಲ್ಲ. ಅಲ್ಲಿ ಬೇಕಾದಷ್ಟು ಬುದ್ಧಿವಂತರಿದ್ದಾರೆ. ಅವರಿಗೆ ಗೊತ್ತಾಗಿದೆ ಇಲ್ಲಿ ಕೀಚಕನ ಮರಣ, ಕೀಚಕನ ಸಹೋದರಗಳ ಮರಣ ಎಲ್ಲ ಅವರಿಗೆ ಗೊತ್ತಾಗಿದೆ. ಆದ್ದರಿಂದ ಇಲ್ಲಿ ಪಾಂಡವರು ಇದ್ದಾರೆ ಅನ್ನುವಂಥ ಸ್ಪಷ್ಟವಾದಂಥ ಯೋಚನೆಯನ್ನು ಇಟ್ಟುಕೊಂಡೇ ಆಲೋಚನೆ ಮಾಡಿ ಅವರು ಬಂದಿದ್ದಾರೆ. ಆದ್ದರಿಂದ ಈ ಹುಡುಗನನ್ನು ಕಟ್ಟಿಕೊಂಡು ಹೋಗಿ ಆಗುವುದಿಲ್ಲ, ನಾವೇ ರಣಾಂಗಣಕ್ಕೆ ಇಳಿಬೇಕು. ಅದರ ಜೊತೆಗೆ ಇವನಿಗೆ ರಣಾಂಗಣದ ದರ್ಶನವನ್ನು ಮಾಡಬೇಕು. ಆದ್ದರಿಂದ ನೀನೊಂದು ಕೆಲಸ ಮಾಡು, ನನ್ನನ್ನು ಹೋಗಿ ಉತ್ತರೆಗೆ ಇವನು ಪಾರ್ಥನ ಸಾರಥಿಯಾಗಿದ್ದ ಅಂತ ಹೇಳಿ ಅವಳಿಗೆ ವಿಷಯವನ್ನು ತಿಳಿಸಿ, ನನಗೂ ಉತ್ತರ ಕುಮಾರನಿಗೂ ಸಂಧಿಯಾಗುವ ಹಾಗೆ ಅಥವಾ ನಾವಿಬ್ಬರು ಯುದ್ಧಕ್ಕೆ ಹೋಗುವಂಥ ರೀತಿಯಲ್ಲಿ ಒಂದು ಮಾತನ್ನು ನೀನು ಉತ್ತರೆಗೆ ಹೇಳು. ನೀನಾಗಿ ಏನೂ ಹೋಗಬೇಕಾಗಿಲ್ಲ, ನೀನು ವಿಷಯವನ್ನು ಉತ್ತರಿಗೆ ತಿಳಿಸು. ಉತ್ತರೆಯ ಮೂಲಕವಾಗಿ ಉತ್ತರ ಕುಮಾರನಿಗೆ ಗೊತ್ತಾಗುತ್ತೆ. ಮುಂದಿನದ್ದನ್ನು ನೋಡಿಕೊಳ್ಳೋಣ ಅನ್ನುವಂತಹ ಕಾರಣಕ್ಕೆ ಪಾಂಚಾಲಿಗೆ ಮುಂದಿನ ಮಾತನ್ನು ಹೇಳ್ತಾನೆ. ನರನ ಸಾರಥಿಯೆಂದು ನೀನುತ್ತರೆಗೆ ಸೂಚಿಸು ಅಂತ ಹೇಳಿ ಅವಳನ್ನು ಅರ್ಜುನ ಕಳಿಸಿಕೊಡ್ತಾನೆ. ಮುಂದೆ ಏನಾಯಿತು ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ನೋಡೋಣ.